ಕೋವಿಡ್ ಸಂದರ್ಭದಲ್ಲಿ ನೀವು ನೋಡಿ, ಭಾರತದಲ್ಲಿ ಎಲ್ಲ ತುಂಬ ಹೆದರುಬಿಟ್ಟಿದ್ವು ನಾವು. ಭಾರತದ ಜನಸಂಖ್ಯೆಗೆ ಹೋಲಿಸಿದ್ರೆ ಇದ್ದ ಬದ್ದ ಭಾರತದಲ್ಲಿರೋ ಎಲ್ಲರೂ ನಾವು ಕೋವಿಡ್ ಬಂದಾಗ ಹೋಗ್ಬಿಡ್ತೀವಿ ಅಂತ. ಇಟಲಿ ಅವೆಲ್ಲ ಬೇರೆ ಬೇರೆ ದೇಶ ನೋಡಿದಾಗ ಅನಿಸ್ತು ನಮಗೆ, ಅವರು ಅದು ಕ್ರಿಮೇಷನ್ ಮಾಡಬೇಕಾದ್ರೆ ಜಾಗನೇ ಇಲ್ಲದೆ ಒಂದೊಂದು ಕಡೆ 5-6 ಜನನ ಕ್ರಿಮೇಷನ್ ಮಾಡಿದ್ದೆಲ್ಲ ನೋಡಿದಾಗ This is the highest single-day death toll of any nation since the first case was detected in China in December last year. ಬಟ್ ನಾವು ಭಯಪಟ್ಟಷ್ಟು ಆಗಲಿಲ್ಲ. ಕಾರಣ ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದಂತಹ ಒಂದು ರೋಗ ಪ್ರತಿರೋಧಕ ಶಕ್ತಿ. ನನ್ನ ಮಕ್ಕಳಂತೂ ಅಯ್ಯೋ ಡಾಕ್ಟ್ರ್ ಹತ್ರ ಕರ್ಕೊಂಡು ಸುತ್ತಿ ಸಾಕಾಗ್ಬಿಟ್ಟಿತ್ತು ನನಗೆ. ನಿಜವಾಗ್ಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅದನ್ನ ಹೆಂಗೆ ಸಾಕಿದ್ವಪ್ಪ ಮಕ್ಕಳನ್ನ ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಯಾವಾಗಲೂ ಡಾಕ್ಟ್ರ್ ಹತ್ರ ಈ 3 ದಿನಕ್ಕೂ ಜ್ವರ ಅಂತೆ, ಕೆಮ್ಮು, ನೆಗಡಿ, ಒಂದು ಏನು ಕೊಟ್ಟರೆ ಲೂಸ್ ಮೋಷನ್. ಏನಕ್ಕೆ ಅಂದರೆ ರೋಗ ಪ್ರತಿರೋಧಕ ಶಕ್ತಿ ಆ ಮಟ್ಟಕ್ಕೆ ಅದು ಬೆಳೆದಿರೋದಿಲ್ಲ. ಹಾಗಾಗಿ ಬಾಟಮ್ ಆಫ್ ದ ಲೈನ್ ಮಾರಲ್ ಸ್ಟೋರಿ ಏನಂತಂದರೆ, ನಿಮ್ಮ ಮಕ್ಕಳನ್ನ ನೀವು ಎಷ್ಟು ಕಟ್ಟಿ ಹಾಕಿ ಅವ್ರಿಗೆ ಏನಾದರೂ ಆಗ್ಬಿಡುತ್ತೆ ಅಂತ ನೀವೇನಾದರೂ ಸುರಕ್ಷಿತವಾದ ಅಟ್ಮಾಸ್ಫಿಯರ್ ಬೆಳೆಸ್ಬಿಟ್ರೆ ಅವರ ರೋಗ ಪ್ರತಿರೋಧಕ ಶಕ್ತಿ ಬೆಳೆಯೋದೇ ಇಲ್ಲ. ಮುಂದೇನಾದರೂ ಆ ಥರದ್ದು ಯಾವುದೋ ಒಂದು ಸೋಂಕು ಬಂದ ತಕ್ಷಣ ಅವ್ರು ಅದಕ್ಕೆ ಸಕ್ಕಂಬ ಆಗ್ಬಿಡ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಕೋವಿಡ್ ಎಷ್ಟೋ ಜನಕ್ಕೆ ಸೋಂಕು ಆಗಿತ್ತು, ಅವ್ರಿಗೆ ಗೊತ್ತಿಲ್ಲ. ಕೆಲವ್ರಿಗಂತೂ ಕೋವಿಡ್ ಪಾಸಿಟಿವ್ ಆದ್ರೂ ಏನೂ ಆಗೇ ಇರಲಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಎಲ್ಲರಿಗೂ ಸೋಂಕು ಜಾಸ್ತಿ ಮಾಡಿಬಿಟ್ಟಿದ್ರು ಅವರು. ಸಫೆಸ್ಟಿಕೇಷನ್ನು ಜಾಸ್ತಿ ಆದಂಗೆ ನಮ್ಮದು ದೇಹ ಕಾಂಪ್ಲಿಕೇಶನ್ನು ಜಾಸ್ತಿ ಆಗ್ತಾ ಬಂದ್ಬಿಡುತ್ತೆ. ಅಲ್ಲಿ ತುಂಬ ಸಫಿಸ್ಟಿಕೇಟೆಡ್ ಅದು ತುಂಬ ಒಳ್ಳೆಯ ಅಪಾರ್ಟ್ಮೆಂಟು. ಅಲ್ಲಿ ಒಂದು ಮಗು ಬಂದಾಗ ಇನ್ನೊಬ್ಬರು ಆ ಮಗು ಅಂದರೆ ಆ ಮಗು ಒಬ್ರದ್ದು ಇನ್ನೊಬ್ಬರು ಬಂದರು. ಆ ಮಗು ತುಂಬ ಚೆನ್ನಾಗಿತ್ತು. ಇವರು ಆ ಮಗುನೂ ಪರಿಚಯ ಇಲ್ಲ, ಮಗು ತಾಯಿನೂ ಪರಿಚಯ ಇಲ್ಲ. ಇವ್ರೇನು ಮಾಡಿದ್ರು, ಅದನ್ನು ಹೋಗಿ ಅದಕ್ಕೆ ಒಂದು ಮುತ್ತು ಕೊಟ್ಟರು. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು, ವಿಜ್ಞಾನಿ ಮತ್ತು ಸಂಶೋಧಕಿ. ನಾನು ಅವ್ರ ಜೊತೆಗೆ ಇವತ್ತು ಈ ಸ್ವಚ್ಛತೆ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಚ್ಛತೆ ಅಂತಂದಾಗ ನಮಗೆ ಅದ್ರ ಬಗ್ಗೆ ಜಾಸ್ತಿ ಒಂದು ಸ್ವಲ್ಪ ಅರಿವು ಮೂಡಿಸಿದ್ದು ಅನಿವಾರ್ಯ ಪ್ರಸಂಗ ಯಾವುದು ಅಂದರೆ ಕೋವಿಡಲ್ಲಿ ನಾವು ಕೈಗಳನ್ನ ತೊಳ್ಕೊಳ್ಳುವಂಥದ್ದು, ಕಾಲುಗಳನ್ನ ತೊಳ್ಕೊಂಡು ಒಳಗಡೆ ಬರುವಂಥದ್ದು, ಇದೆಲ್ಲವೂ ಕೂಡ ನಾವು ಕಲ್ತ್ಕೊಂಡು, ಜನರಿಂದ ದೂರ ಇರುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಇದೆಲ್ಲವೂ ಕಲ್ತ್ಕೊಂಡು ನಾವು ಒಂದಷ್ಟು ಅಳವಡಿಸ್ಕೊಂಡಿದ್ದೀವಿ. ಆದರೆ ಕೋವಿಡ್ ಈಗಿಲ್ಲ. ಓಕೆ, ಇಮ್ಯುನಿಟಿ ಪವರ್ ಬಂದಿದೆ, ಎಲ್ಲರೂ ನಾವು ವ್ಯಾಕ್ಸಿನ್ ತೊಗೊಂಡಿದ್ದೀವಿ, ಅದು ಈಗಿಲ್ಲ ಸದ್ಯಕ್ಕೆ. ಆದರೆ ಮೊನ್ನೆ ಮೇಡಮ್ ಏನಾಯಿತು ಅಂದರೆ, ನಾನು ನಮ್ಮ ಒಬ್ಬ ಕಲೀಗ್ ನಾವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಕಬ್ಬನ್ ಪಾರ್ಕ್ ಒಳಗಡೆ ಒಂದು ಕಾರಲ್ಲಿ ಒಬ್ಬರು ಲೇಡಿ ಡ್ರೈವ್ ಮಾಡ್ಕೊಂಡು ಬರ್ತಾಯಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತು ಅವ್ರು ನೋಡಿ. ಅವರು ಕಾರ್ ಒಳಗಡೆ ಕೂತ್ಕೊಂಡಿದ್ದಾರೆ, AC ಆನ್ ಮಾಡಿಕೊಂಡು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಹೊರಗಡೆಯಿಂದ ಅವ್ರಿಗೆ ಧೂಳು ಬರೋ ಸಾಧ್ಯತೆಯೂ ಇಲ್ಲ. ಆದರೂ ಒಳಗಡೆ ಒಬ್ಬರೇ ಇದ್ದಾರೆ. ಒಳಗಡೆ ಒಬ್ಬರೇ ಇದ್ದರೂ ಕೂಡ ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ನನಗೆ ಯಾಕೆ ಇಷ್ಟು ಭಯ ಇವ್ರಿಗೆ ಅಂತ ಅನ್ನಿಸ್ತು. ಅಂದರೆ ಏನು, ಆಮೇಲೆ ಅವ್ರಿಗೇನಾದರೂ ಹುಷಾರಿಲ್ಲದೆ ಇರ್ಬೋದು. ಹುಷಾರಿಲ್ಲದೆ ಇದ್ದಾಗೂ ನೀವು ಮಾಸ್ಕ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬರೇ ಇದ್ದಾಗ ಬೇರೆ ಯಾರಿಗೂ ತಗುಲುತ್ತೆ ಅಂತ ನೀವು ಹಾಕೋಬೋದು, ಯಾರೋ ಇದ್ದಾಗ. ಅದೇನೋ ಆ ಥರ ಲಕ್ಷಣಗಳು ಇರಲಿಲ್ಲ. ಅಂದರೆ ಕೆಲವೊಂದು ಮೆಡಿಕಲ್ ಕಂಡೀಷನ್ಗಳು ಕೆಲವೊಂದು ಇರ್ತವೆ. ಅಂಥವ್ರನ್ನ ಬಿಟ್ಟು ನಾವು ಹೇಳ್ತಾ ಇರೋದು ಅತಿಯಾದ ಸ್ವಚ್ಛತೆ, ಅತಿಯಾದ ಏನು ಹೇಳಿ ಪ್ರಿಕಾಷನ್ಸ್ ತಗೊಳ್ತಾರೆ. ಓಕೆ, ಆಮೇಲೆ ಅದು OCD ಆಗ್ಬಿಡುತ್ತೆ ಅನ್ಸುತ್ತೆ ಕೆಲವೊಂದು ಸಲ. ಮತ್ತು ಅದು ಆಗದೇ ಇದ್ರೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಕೂಡ ಆಗುತ್ತೆ, ಆ ಒಂದು ಅತಿಯಾದ ಏನು ಹೇಳಿ ಅತಿಯಾದ ನಿರ್ವಹಣೆ. ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಇತ್ತೀಚಿನ ದಿನದಲ್ಲಿ ತಂದೆ ತಾಯಿಗಳು ನಾವು ಬೆಳೆದಾಗ, ನೀವು ಬೆಳೆದಾಗ ಯಾವ ಥರ ಬೆಳೆದ್ವು, ಇವಾಗಿನ ನಮ್ಮ ಮಕ್ಕಳು ಯಾವ ಥರ ಇದ್ದಾರೆ ಅಂತ ನಾವು ಯೋಚನೆ ಮಾಡಿದ್ರೆ ನಮಗಿರುವಷ್ಟು ಒಂದು ರೋಗ ಪ್ರತಿರೋಧಕ ಶಕ್ತಿ ನಮ್ಮ ಮಕ್ಕಳಿಗೆ ಇಲ್ಲ. ಏನಕ್ಕೆ ಅಂದರೆ ನಾವು ಹೊರಗಡೆ ಮಣ್ಣಲ್ಲಿ ಆಟ ಆಡ್ತಿದ್ವು. ನಾನಂತೂ ಆಟ ಆಡಿದ್ದೀನಿ, ಮಣ್ಣಲ್ಲಿ ಆಟ ಆಡ್ತಿದ್ವು. ಆಮೇಲೆ ನೀರು ಸಹ ಕುಡಿತಾ ಇದ್ವು, ತೊಂದರೆ ಇಲ್ಲ. ನೆಲಿ ನೀರನ್ನ ಇಟ್ಕೊಂಡು, ಏಕೆಂದರೆ ಕ್ಲೋರಿನೆಲ್ಲ ಹಾಕಿರೋರು. ಅವಾಗೇನು ನೆಲಿ ನೀರಾದರೂ ಚೆನ್ನಾಗಿರ್ತಾ ಇತ್ತು. ಅಂದರೆ ಹೊಳೆದು ಹರಿಯ ನೀರೇನಲ್ಲ, ಏನೂ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನೆಲ್ಲಿ ನೀರು ಕುಡಿಯೋಲ್ಲ ನಾವು, ಭಯ ನಮಗೆ. ನೆಲ್ಲಿ ನೀರು ಕುಡಿದ್ರೆ ಎಲ್ಲಿ ಏನಾಗ್ಬಿಡುತ್ತೋ. ಅದೇನಂದರೆ ನಾವು ಕುಡಿಬೇಕಾಗಿರೋ ನೀರು ಒಂದು ಬಿಸಿನೀರು ಕುಡಿಬೇಕು, ಇಲ್ಲ ಅಂತಂದರೆ ಆಕ್ವಾಗಾರ್ಡು, RO ವಾಟರು, ಈ ಥರದನ್ನೇ ಅಭ್ಯಾಸ ಮಾಡಿದ್ದೀವಿ. ಆಮೇಲೆ ಸ್ಯಾನಿಟೈಸರ್ ಬಳಕೆ ಕೋವಿಡ್ ಹೋಗಿದೆ. ಆದರೂ ಕೆಲವ್ರನ್ನ ನಾನು ನೋಡಿದ್ದೀನಿ,
ಪದೇ ಪದೇ OCD ಇಲ್ಲದೆ ಹೋದ್ರೂ OCD ಇದು ಬಿಟ್ಬಿಡಿ, ಮೆಡಿಕಲ್ ಕಂಡೀಷನ್ನು, ಈಗ ಇಮ್ಯುನೋಸಪ್ರೆಸೆಂಟ್ ಎಲ್ಲ ತಗೊಂಡು ಕೆಲವರು ತುಂಬ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರುತ್ತೆ, ಕಿಡ್ನಿ ಅದು ಇದು ಟ್ರಾನ್ಸ್ಪ್ಲಾಂಟೇಷನ್, ಅವ್ರನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿಬಿಡೋಣ, ಮೆಡಿಕಲ್ ಕಂಡೀಷನ್ ಅವ್ರನ್ನ ಬಿಟ್ಬಿಡಿ. ಜನಸಾಮಾನ್ಯರು ಕೆಲವರು OCD ಅಲ್ಲದೆ ಹೋದ್ರೂ ಪದೇ ಪದೇ ನಾವು ಸ್ವಚ್ಛತೆ ಮಾಡ್ಕೊಳ್ಳೋದು, ಮಕ್ಳಿಗೆ ಮಾಡಿಸೋದು, ಪದೇ ಪದೇ ಹೋಗು ಕೈ ತೊಳ್ಕೊಂಬ, ಅದೇನೋ ಮುಟ್ಟಿದ್ಯಾ ಕೈ ತೊಳಿ, ಇದೇನೋ ಮಾಡಿದ್ಯಾ ಕೈ ತೊಳಿ, ಅಲ್ಲಿ ಮುಟ್ಟಿದ್ಯಾ ಕೈ ತೊಳಿ, ಆ ಥರ. ಆಮೇಲೆ ಮಾಸ್ಕ್ನ ಮೆಡಿಕಲ್ ಕಂಡೀಷನ್ ಹೊರತುಪಡಿಸಿ ನಾವು ಹೇಳ್ತಿರೋದು ಜನಸಾಮಾನ್ಯರಿಗೆ ಮಾಸ್ಕ್ಗಳನ್ನು ಹಾಕೊಳ್ಳೋ ಅಂಥದ್ದು, ಮತ್ತು ಅತಿಯಾಗಿ ಆ್ಯಂಟಿಬಯೋಟಿಕ್ ತಗೊಳ್ಳೋ ಅಂಥದ್ದು, ಇಂಥದ್ದು ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಅದು ಸರಿಯಾದ ರೀತಿಯಲ್ಲಿ ಪ್ರಬುದ್ಧವಾಗಿ ಇರೋದಿಲ್ಲ. ಮಕ್ಕಳುಗಳಿಗೆ ನಾವು ಈ ಥರ ಈಗ ವೆಸ್ಟರ್ನ್ ಕಂಟ್ರೀಲಿ ಕೋವಿಡ್ ಸಂದರ್ಭದಲ್ಲಿ ನೀವು ನೋಡಿ, ಭಾರತದಲ್ಲಿ ಎಲ್ಲ ತುಂಬ ಹೆದರುಬಿಟ್ಟಿದ್ವು ನಾವು. ಭಾರತದ ಜನಸಂಖ್ಯೆಗೆ ಹೋಲಿಸಿದ್ರೆ ಇದ್ದ ಬದ್ದ ಭಾರತದಲ್ಲಿರೋ ಎಲ್ಲರೂ ನಾವು ಕೋವಿಡ್ ಬಂದಾಗ ಹೋಗ್ಬಿಡ್ತೀವಿ ಅಂತ. ಇಟಲಿ ಅವೆಲ್ಲ ಬೇರೆ ಬೇರೆ ದೇಶ ನೋಡಿದಾಗ ಅನ್ನಿಸ್ತು ನಮಗೆ, ಅವರು ಅದು ಕ್ರಿಮೇಷನ್ ಮಾಡಬೇಕಾದ್ರೆ ಜಾಗನೇ ಇಲ್ಲದೆ ಒಂದೊಂದು ಕಡೆ 5-6 ಜನನ ಕ್ರಿಮೇಷನ್ ಮಾಡಿದ್ದೆಲ್ಲ ನೋಡಿದಾಗ ನಮ್ಮ ದೇಶದಲ್ಲೂ ಅಂತ ಒಂದು ಮಟ್ಟಕ್ಕೆ ಆಯಿತು, ತೊಂದರೆ ಆಯ್ತಿಲ್ಲ ಅಂತಲ್ಲ, ಬಟ್ ನಾವು ಭಯಪಟ್ಟಷ್ಟು ಆಗಲಿಲ್ಲ. ಕಾರಣ ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದಂತಹ ಒಂದು ರೋಗ ಪ್ರತಿರೋಧಕ ಶಕ್ತಿ. ಇದನ್ನು ಹೈಜೀನ್ ಹೈಪಾಥೆಸಿಸ್ ಅಂತ ಕರಿತೀವಿ, ಅಂದರೆ ನೈರ್ಮಲ್ಯದ ಒಂದು ಸಿದ್ಧಾಂತ ಅಂತ. ಹಾಗಂದರೆ ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಮನುಷ್ಯ ಒಂದು ಜೀವಿ ಭೂಮಿಗೆ ಬರೋಕ್ಕೆ ತಾಯಿಯ ಗರ್ಭದಲ್ಲಿದ್ದಾಗ ಆ ಭ್ರೂಣ ಏನು ಬೆಳೀತಾ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ಹೊರಗಡೆಯ ವೈರಾಣುಗಳಾಗ್ಬೋದು, ಬ್ಯಾಕ್ಟೀರಿಯಾಗಳಾಗಿರಬಹುದು, ಯಾವುದರ ಸೂಕ್ಷ್ಮಾಣುಜೀವಿಗಳಿಂದ ಒಂದು ಚೂರು ಅದಕ್ಕೆ ಅದು ಎಕ್ಸ್ಪೋಸ್ ಆಗಿಲ್ಲ, ಗರ್ಭದಲ್ಲಿ ಬಹಳ ಸುರಕ್ಷಿತವಾಗಿ ಇರುತ್ತೆ. ಮೊದಲನೆಯ ಬಾರಿಗೆ ಸೂಕ್ಷ್ಮಾಣು ಜೀವಿಗೆ ಯಾವಾಗ ಮಗು ಎಕ್ಸ್ಪೋಸ್ ಆಗೋದು ಅಂದರೆ ಹೆರಿಗೆಯ ಸಂದರ್ಭದಲ್ಲಿ. ಅದು ತಾಯಿಯ ಒಂದು ನಾರ್ಮಲ್ ಡೆಲಿವರಿ ಅಂತ ಕರಿತೀವಿ, ಯೋನಿಯ ಮುಖಾಂತರ ಮಗು ಹೊರಗೆ ಬಂದಾಗ ತಾಯಿಯ ದೇಹದಲ್ಲಿರುವ ಒಂದು ಈ ಸೂಕ್ಷ್ಮಾಣು ಜೀವಿಗಳಿಗೆ ಫಸ್ಟ್ ಎಕ್ಸ್ಪೋಸ್ ಆಗುತ್ತೆ. ಹೊರಗಡೆ ಪರಿಸರ ಅಲ್ಲ, ತಾಯಿಯ ದೇಹದ ಸೂಕ್ಷ್ಮಾಣು ಜೀವಿಗಳಿಗೆ ಎಕ್ಸ್ಪೋಸ್ ಆಗುತ್ತೆ. ನಂತರ ಹಾಲು ನೀಡಬೇಕಾದ್ರೆ ಒಂದು ಸೆಕೆಂಡು ತಾಯಿಯ ದೇಹದಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು ಮಗುವಿಗೆ ವರ್ಗಾವಣೆಯಾಗುತ್ತೆ. ಮತ್ತು ನೋಡಿ, ಆ ಮಗುವಿಗೆ ಇನ್ನೂ ಆ ರೋಗ ಪ್ರತಿರೋಧಕ ಶಕ್ತಿ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಅದಕ್ಕೆ ಬಹಳ ಬೇಗ ಒಂದು ಡಯೇರಿಯಾ, ಲೂಸ್ ಮೋಷನ್ ಆಗೋಂಥದ್ದು, ವಾಮಿಟು, ಜ್ವರ, ಇವೆಲ್ಲ ಸಣ್ಣ ಮಕ್ಕಳಲ್ಲಿ ಎಲ್ಲ ಅನುಭವಿಸ್ಬಿಟ್ಟಿರ್ತೀವಿ. ನನ್ನ ಮಕ್ಕಳಂತೂ ಅಯ್ಯೋ ಡಾಕ್ಟ್ರ್ ಹತ್ರ ಕರ್ಕೊಂಡು ಸುತ್ತಿ ಸಾಕಾಗ್ಬಿಟ್ಟಿತ್ತು ನನಗೆ. ನಿಜವಾಗ್ಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅದನ್ನ ಹೆಂಗೆ ಸಾಕಿದ್ವಪ್ಪ ಮಕ್ಕಳನ್ನ ಅಂತ ಅನಿಸ್ಬಿಡುತ್ತೆ. ಏಕೆಂದರೆ ಯಾವಾಗಲೂ ಡಾಕ್ಟ್ರ್ ಹತ್ರ ಈ 3 ದಿನಕ್ಕೂ ಜ್ವರ ಅಂತೆ, ಕೆಮ್ಮು, ನೆಗಡಿ, ಒಂದು ಏನು ಕೊಟ್ಟರೆ ಲೂಸ್ ಮೋಷನ್. ಏನಕ್ಕೆ ಅಂದರೆ ರೋಗ ಪ್ರತಿರೋಧಕ ಶಕ್ತಿ ಆ ಮಟ್ಟಕ್ಕೆ ಅದು ಬೆಳೆದಿರೋದಿಲ್ಲ. ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದರೆ ಮಗುವಿಗೆ ಸಾಮಾನ್ಯವಾಗಿ ರೋಗ ಪ್ರತಿರೋಧಕ ಶಕ್ತಿಯಿಂದಾಗ 2 ಥರದ ರೆಸ್ಪಾನ್ಸ್ನ ನೋಡ್ತೀವಿ. TH1 ರೆಸ್ಪಾನ್ಸು, TH2 ರೆಸ್ಪಾನ್ಸ್ ಅಂತ. TH1 ರೆಸ್ಪಾನ್ಸ್, TH2 ಇವೆಲ್ಲ ಏನು ಅಂತಂದರೆ CD4 ಸೆಲ್ಸ್ ಅಂತ ಇರುತ್ತೆ. ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಅಂತ ಇದ್ದಾವೆ. ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ. ಬಿಳಿ ರಕ್ತದ ಕಣದ ಕೆಲಸ ಏನು ಅಂದರೆ ರೋಗ ಪ್ರತಿರೋಧಕ ಶಕ್ತಿಯನ್ನು ದೇಹಕ್ಕೆ ನೀಡುವಂಥದ್ದು. ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಅಂತೆಲ್ಲ ನೀವು ಕೇಳಿರಬಹುದು. ಇಲ್ಲಿ CD4 ಸೆಲ್ ಅಂತ CD ಹೆಲ್ಪರ್ ಟಿ ಹೆಲ್ಪರ್ ಸೆಲ್ ಅಂತ ನಾವು ಅಂತೀವಿ. CD4 ಸೆಲ್ಸ್ ಅಂತ ಟಿ ಹೆಲ್ಪರ್ ಸೆಲ್ಸ್ಗಳಂತ ಕರಿತೀವಿ. ಈ TH1 ಪ್ರತಿಕ್ರಿಯೆ, TH2 ಪ್ರತಿಕ್ರಿಯೆ CD4ದು ಸಬ್ಸೆಟ್ ಅಂತ, ಅದರದ್ದು ಸಬ್ ಡಿವಿಷನ್ ಅಂತ. ಈ ರೆಸ್ಪಾನ್ಸ್ ಯಾವಾಗ ಆಗುತ್ತೆ ಅಂದರೆ TH1 ರೆಸ್ಪಾನ್ಸು ನಮಗೆ ಗೊತ್ತಿಲ್ಲದೆ ಒಂದು ವೈರಾಣು, ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಯಾವುದೋ ಒಂದು ಸೂಕ್ಷ್ಮಾಣುಜೀವಿಗೆ ಎಕ್ಸ್ಪೋಸ್ ಆಗ್ತೀವಿ, ಆವಾಗ ಆ ಒಂದು ರೋಗ ಪ್ರತಿರೋಧಕ ಶಕ್ತಿ ಜಾಗೃತ ಆಗುತ್ತೆ. ಮೊದಲ ಬಾರಿಗೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಗಿ ಏನಾಗುತ್ತೆ, ಅದು ಈ ನಮ್ಮ ಲಿಂಫೋಸೈಟ್ ಕೆಲಸನೇ ಅದು. ಅದೇನು ಮಾಡ್ತೀವಿ, ಟಾನ್ಸಿಲ್ಸ್ ಎಲ್ಲ ಅಂತೀವಲ್ಲ, ಲಿಂಫ್ ನೋಡು, ಅದೆಲ್ಲ ವೈರಸ್ಸು ದೇಹವನ್ನು ಪ್ರವೇಶ ಮಾಡುವ ಬ್ಯಾಕ್ಟೀರಿಯಾ ಇದನ್ನು ಟ್ರ್ಯಾಕ್ ಮಾಡುತ್ತೆ. ಟ್ರ್ಯಾಕ್ ಮಾಡಿಬಿಟ್ಟು ಅದನ್ನು ನಾಶ ಮಾಡೋದು. ಮ್ಯಾಕ್ರೋಫೇಜಸ್ ಅಂತೆಲ್ಲ ಇದೆ, ಅದು ಅದನ್ನು ನಾಶ ಮಾಡ್ತಾ ಬರೋಂಥದ್ದು. ಇದು ಯಾವಾಗ ಈ ಒಂದು ಕ್ರಿಯೆ ಚೆನ್ನಾಗಿ ಜಾಗೃತ ಆಗುತ್ತೆ ಅಂದರೆ ನಾವು ಎಷ್ಟು ಎಕ್ಸ್ಪೋಸ್ ಆಗ್ತೀವಿ ಅಷ್ಟು ಜಾಗೃತ ಆಗುತ್ತೆ. ನೀವು ಎಕ್ಸ್ಪೋಸೇ ಆಗಲ್ಲ ಅಂದರೆ ಈ TH1 ರೆಸ್ಪಾನ್ಸು ಜಾಗೃತನೇ ಆಗಲ್ಲ. ಇದೇ ರೀತಿ TH2 ರೆಸ್ಪಾನ್ಸ್ ಅಂದರೆ ಅಲರ್ಜಿಗಳು. ಈಗ ನೋಡಿ, ಯಾವುದೋ ಒಂದು ಈ ಮಣ್ಣು, ಧೂಳು, ಇನ್ನೇನೋ ಒಂದಿದು, ಇದಕ್ಕೆಲ್ಲ ನಾವು ಎಕ್ಸ್ಪೋಸ್ ಆದಾಗ ಅಲರ್ಜಿಕ್ ರಿಯಾಕ್ಷನ್ ಅಂತ ಅಂತೀವಿ. TH2 ರೆಸ್ಪಾನ್ಸ್ ಅಂದರೆ ಅಲರ್ಜಿ ರಿಯಾಕ್ಷನ್ನ ಉಂಟು ಮಾಡೋಂಥದ್ದು.
ಈಗ ನನಗೇ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಡಸ್ಟ್ ಅಲರ್ಜಿ ನನಗಿದೆ, ನನ್ನ ಮಕ್ಕಳಿಗಿದೆ, ಎಲ್ಲರಿಗೂ. ಕಾರಣ ಏನು ಅಂತಂದರೆ ನಾವು ನಮ್ಮ ತಂದೆಗಿರಲಿಲ್ಲ. ನಮ್ಮ ತಂದೆ ತಾಯಿ ದೇ ಆರ್ ವೆರಿ ಹೆಲ್ತಿ, ಡಸ್ಟ್ ಅಲರ್ಜಿನೂ ಇಲ್ಲ, ಏನೂ ಇಲ್ಲ. ಕಾರಣ ಏನು ಅಂತಲೇ ನಮ್ಮ ತಂದೆ ಬಗ್ಗೆ ಹೇಳಿದ್ದೆ. ಅವರು ಕೆಲಸದಲ್ಲಿದ್ದರೂ ಅವರು ವ್ಯವಸಾಯನೂ ಮಾಡೋರು. ರಜೆಗಳಿದ್ದಾಗ ಗದ್ದೆಗೆ ಹೋಗೋದು ಅವರು ಎಕ್ಸ್ಪೋಸ್ ಯಾವ ಥರ ಆಗಿದ್ರು ಪರಿಸರಕ್ಕೆ ಅಂತಂದರೆ, ಅಷ್ಟು ವಯಸ್ಸಾಗಿದ್ದರೂ ಒಂದು ದಿನ ಜ್ವರ ಕೆಮ್ಮು ಅಂತ ಮಲಗಿರಲಿಲ್ಲ ಅವರು. 82 ವರ್ಷದಲ್ಲಿ ಅವರು ಕಾಯಿಲೆ ಅಂತ ಮಲಗಿದ್ದನ್ನು ನಾನು ನೋಡೇ ಇಲ್ಲ. ನಮ್ಮಗಳಿಗೆ ಯಾವಾಗಲೂ ಒಂದಷ್ಟು ದಿನ ಜ್ವರ ಅಂತೆ, ಕೆಮ್ಮಂತೆ, ನೆಗಡಿ ಎಲ್ಲ ಮಾಮೂಲು ನಡೀತಾನೆ ಇರುತ್ತೆ. ಅವರ ರೋಗ ಪ್ರತಿರೋಧಕ ಶಕ್ತಿ ಅಷ್ಟು ಅದ್ಭುತವಾಗಿತ್ತು. ನನಗೆ ಆಶ್ಚರ್ಯ ಅದು. ಅವ್ರಿಗೆ ಏನು ತಿಂದರೂ ಏನೂ ಆಗ್ತಾ ಇರಲಿಲ್ಲ. ನಮಗೆ ಏನಾದ್ರು ಹೆಚ್ಚು ಕಮ್ಮಿ ಫುಡ್ ಇಂಟಾಲರೆನ್ಸು. ನಮಗಿನ್ನ ನಮ್ಮ ಮಕ್ಕಳುಗಳಿಗೆ ನೋಡಬೇಕು. ನನಗೆ ಫುಡ್ ಟಾಲರೆನ್ಸ್ ಚೆನ್ನಾಗಿದೆ, ಬಟ್ ನಮ್ಮ ಮಕ್ಕಳಿಗೆ ನಾವು ನೋಡಿದಾಗ ಕೆಲವು ಫುಡ್ ಕೊಟ್ಟಿದ ತಕ್ಷಣ ಲೂಸ್ ಮೋಷನ್ ಆಗೋದು, ವಾಮಿಟ್ ಆಗೋದು, ಫುಡ್ ಟಾಲರೆನ್ಸ್ ಇರೋದಿಲ್ಲ. ಈ ಥರ ಮತ್ತು ಆಟೋ ಇಮ್ಯೂನ್ ಡಿಸೀಸ್ಗಳು, ಇರಿಟಬಲ್ ಬೊವೆಲ್ ಸಿಂಡ್ರೋಮ್ಗಳಂತೆ, ಈ ಥರದ್ದೆಲ್ಲ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ TH1 ಕಡಿಮೆಯಾಗಿ TH2 ಅಂತ ರೆಸ್ಪಾನ್ಸ್ ಇದೆಯಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಕುಂಠಿತ ಆಗಿ ನಾವು ನಾನಾ ರೀತಿಯ ಸಮಸ್ಯೆಗಳಿಗೆ, ಈ ಥರ ಸೋಂಕುಗಳಿಗೆ ನಾವು ತುತ್ತಾಗ್ತಾ ಬರ್ತಾ ಇದ್ದೀವಿ. ಇದನ್ನು ಫಾರ್ಮ್ ಎಫೆಕ್ಟ್ ಅಂತ ಕರೀತಾರೆ. ಅಂದರೆ ಯಾವ ವ್ಯಕ್ತಿಗೆ ಈ ಥರ ಆಗುತ್ತೆ ಅಂತ ನಾವು ನೋಡೋದಾದರೆ, ಯಾವ ವ್ಯಕ್ತಿ ವೈವಿಧ್ಯಮಯವಾದ ಸೂಕ್ಷ್ಮಾಣು ಜೀವಿಗಳಿಗೆ ಎಕ್ಸ್ಪೋಸೇ ಆಗಿಲ್ಲ ಅಂಥವ್ರಿಗೆ. ಅದು ಎಲ್ಲಿ ಎಕ್ಸ್ಪೋಸ್ ಆಗ್ತೀರಾ ಅಂತಂದರೆ, ಮಣ್ಣು, ನೀರು, ಗಾಳಿ, ಈ ಥರದ್ದು ನಾವು ಜಾಸ್ತಿ. ಮತ್ತು ಕೆಲವು ಸಲ ಪ್ರಾಣಿಗಳು, ಅದರಲ್ಲಿ ಸೋಂಕಿಂದಲ್ಲ ನಾನು ಹೇಳ್ತಿರೋದು, ಹಾಗೆಯೇ ಪ್ರಾಣಿಗಳು, ಮಣ್ಣು, ನೀರು, ಗಾಳಿ, ಪರಿಸರ, ಒಟ್ಟಾರೆ ಪರಿಸರ, ಇದಕ್ಕೆಲ್ಲ ಯಾರು ಎಕ್ಸ್ಪೋಸರ್ ಚೆನ್ನಾಗಾಗಿರ್ತಾರೆ ಅದ್ಭುತವಾದ ರೋಗ ಪ್ರತಿರೋಧಕ ಶಕ್ತಿ ಅವ್ರಿಗಿರುತ್ತೆ. ಈಗ ಹಳ್ಳಿ ಜನಗಳನ್ನ ನೀವು ನೋಡಿ, ಅವರು ಯಾವ ನೀರು ಕುಡಿದ್ರೂ ಏನೂ ಆಗಲ್ಲ. ನಾನೇ ನೋಡಿದ್ದೀನಿ, ಐ ಹ್ಯಾವ್ ಸೀನ್, ನಾನೇ ನೋಡಿರೋ ಪ್ರಕಾರ ಎಲ್ಲಿ ಊಟ ಮಾಡಿದ್ರೂ ಅವ್ರಿಗೇನೂ ಆಗೋದಿಲ್ಲ. ಯಾವ ನೀರು ಕುಡಿದ್ರೂ ಅವ್ರಿಗೇನೂ ಆಗೋದಿಲ್ಲ. ಏನಕ್ಕೆ? ನಮ್ಮ ಥರನೇ ಅವರು ಮನುಷ್ಯರು. ಅದೇ ನೀರನ್ನ ನಾನು ಕುಡಿದ್ರೆ ನನಗೆ ಗಂಟ್ಲು ನೋವು ಬಂದುಬಿಡುತ್ತೆ. ಅದನ್ನೇ ನೀರು ಅವ್ರು ಕುಡಿದಿರ್ತಾರೆ, ಅವ್ರಿಗೇನೂ ಆಗೋದಿಲ್ಲ. ಕಾರಣ ಏನು ಅಂದರೆ, ರೋಗ ಪ್ರತಿರೋಧಕ ಶಕ್ತಿ ಅಷ್ಟರ ಮಟ್ಟಿಗೆ ಅವರಿಗೆ ಜಾಗೃತ ಆಗಿದೆ. ಅದೇ ನನ್ನ ದೇಹದಲ್ಲಿ ಆ ಒಂದು ಕ್ರಿಯೆ ಅಷ್ಟು ಜಾಗೃತ ಆಗಿಲ್ಲ. ಅದು ನನ್ನ ಒಂದು ಬೆಳವಣಿಗೆಯ ಹಂತದಲ್ಲಿ ಬಾಲ್ಯದಿಂದ ಏನಾಗಿದೆ, ಅದು ಒಂದು ಆ್ಯಕ್ಟಿವೇಟ್ ಆಗೋಕ್ಕೆ ನಾನು ಬಿಟ್ಟಿಲ್ಲ. ಇಲ್ಲೇನಾಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ಸಣ್ಣ ಮಕ್ಕಳಿಂದನೇ ನೀವು RO ವಾಟರ್ ಅಂತ ಕೊಡ್ತೀರ. ಅದಕ್ಕೆ ಅಭ್ಯಾಸ ಆದರೆ ಈ ರೋಗ ಪ್ರತಿರೋಧಕ ಶಕ್ತಿ ಆ್ಯಕ್ಟಿವೇಟೇ ಆಗಿರೋದಿಲ್ಲ. ನಂತರ ಯಾವುದೇ ಒಂದು ಸಣ್ಣ ಒಂದು ಸೋಂಕಾದ್ರೂ ಮಗು ತಡ್ಕೊಳ್ಳಲ್ಲ. ಅವಾಗ ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಆ್ಯಂಟಿಬಯೋಟಿಕ್ ಕೊಡ್ತಾ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಶುರು ಆಗಿಬಿಡುತ್ತೆ. ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಅಂದರೆ ನಿಮಗೆ ಇನ್ಯಾವುದೇ ಆ್ಯಂಟಿಬಯೋಟಿಕ್ಗೂ ಎಲ್ಲದಕ್ಕೂ ರೆಸಿಸ್ಟೆಂಟ್ ಡೆವಲಪ್ ಆಗಿ ಯಾವ್ದು ಕೊಟ್ಟರೂ ವರ್ಕ್ ಆಗೋದಿಲ್ಲ. ಅಂಥ ಪರಿಸ್ಥಿತಿಗೆ ನಾವು ತಲುಪುವ ಸಾಧ್ಯತೆ. ಅತಿಯಾಗಿ ಸ್ಯಾನಿಟೈಸರ್ ಬಳಸೋದು, ಎಲ್ಲೋ ಒಂದು ಕಡೆ ನಾನು ಹೇಳೋದು, ನೈರ್ಮಲ್ಯತೆ ಬೇಕು, ಸ್ವಚ್ಛವಾಗಿರಬೇಕು, ಹೈಜೀನು ಎಲ್ಲ ಬಹಳ ಮುಖ್ಯ. ಆದರೆ ಅತಿಯಾಗಿ ನಾವು ಮಾಡಿದಾಗ ಇವೆಲ್ಲ ಏನಂದರೆ, ಈಗ ನಾವು ಸಣ್ಣ ಪುಟ್ಟದ ತಪ್ಪುಗಳು ಅಂತಲೇ ಅನ್ಬೋದು. ಇವು ನಮಗೆ ಒಂದು ವ್ಯಾಕ್ಸಿನ್ ಥರ. ಒಂದು ಸಣ್ಣದಾಗಿ ನಾವು ವ್ಯಾಕ್ಸಿನೇಷನ್ ಮಾಡಿದಾಗ ರೋಗ ಪ್ರತಿರೋಧಕ ಶಕ್ತಿ ಯಾವ ಥರ ಡೆವಲಪ್ ಆಗುತ್ತೆ ಆ ಥರ ಡೆವಲಪ್ ಆಗುತ್ತೆ. ಇದನ್ನು ಹೈಜೀನ್ ಹೈಪೋಥೆಸಿಸ್ ಅಂತ ಥಿಯರಿ ಅಂತಲೂ ಕರೀತಾರೆ. ನೀವು ಬೇಕಾದ್ರೆ ಪೀಡಿಯಾಟ್ರಿಷಿಯನ್ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಮಕ್ಕಳಿಗೆ ನೀವು ಅದಕ್ಕೆ ನೋಡಿ ನಾವು ಹೇಳೋದು, ಮಕ್ಕಳು ಆಟ ಆಡಬೇಕು. ಮಣ್ಣಿನಲ್ಲಿ ಆಟ ಆಡಿದಾಗ ಏನಾಗುತ್ತೆ, ಕೈಯಲ್ಲಿ ನೀವು ಎಷ್ಟೇ ತೊಳ್ಕೊಂಡು ಏನೇ ಆದರೂ ಒಂದಷ್ಟು ಸೂಕ್ಷ್ಮಾಣುಜೀವಿಗಳು ದೇಹವನ್ನು ಪ್ರವೇಶ ಮಾಡುತ್ತೆ. ಆಮೇಲೆ ಪರಿಸರದಲ್ಲಿ ಅದು ಹಳ್ಳಿ ಅಂತ ಪರಿಸರ ಆದರೆ ಸಗಣಿ ಇರುತ್ತೆ, ಗಂಜಲ ಇರುತ್ತೆ. ಅಂದರೆ ನಾನು ಹೇಳೋದು, ಎಲ್ಲ ನೇಚರ್ಗೆ ಹೋದಾಗ ಅಲ್ಲಿ ಬೇರೆ ಥರದ ಮಣ್ಣು, ಅಲ್ಲಿ ಬೇರೆ ಥರದ ಸೂಕ್ಷ್ಮಾಣುಜೀವಿಗಳು, ಅದು ಎಲ್ಲದು. ಇದರ ಜೊತೆಗೆ ಪ್ರೋಬಯೋಟಿಕ್ಸ್ಗಳು, ಮಗುವಿಗೆ ಪ್ರೋಬಯೋಟಿಕ್ಸ್ಗಳನ್ನ ನಾವು ಪರಿಚಯನೇ ಮಾಡಿಸಿರೋದಿಲ್ಲ. ಅದರ ಗಟ್ಟಲ್ಲಿ ಯಾವ ಥರ ಬ್ಯಾಕ್ಟೀರಿಯಾಗಳು, ವೈವಿಧ್ಯಮಯವಾಗಿ ಬ್ಯಾಕ್ಟೀರಿಯಾಗಳು ಇದೆಯಾ ನಮಗೆ ಗೊತ್ತೇ ಇಲ್ಲ. ಒಳ್ಳೆಯದು ಜಾಸ್ತಿ ಇರಬೇಕು, ನಾವು ಅಭ್ಯಾಸನೇ ಮಾಡಿಸಿಲ್ಲ. ಈ ರೀತಿ ಮಗು ಮಣ್ಣು, ನೀರು, ಪರಿಸರ, ಈ ಥರ ಎಲ್ಲದರಲ್ಲಿ ಯಾವಾಗ ಬೆಳೆಯುತ್ತೆ ಆವಾಗ ಅದ್ಭುತವಾದ ರೋಗ ಪ್ರತಿರೋಧಕ ಶಕ್ತಿಯನ್ನು ಆ ಮಗು ಪಡಿತಾ ಬರುತ್ತೆ. ಎಷ್ಟು ಚೆನ್ನಾಗಿದೆ ಈ ವಿಷಯ ಅಂತಂದರೆ, ಭಾಳ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ, ಅಂದರೆ ಬಾಟಮ್ ಆಫ್ ದ ಲೈನ್ ಮಾರಲ್ ಸ್ಟೋರಿ ಏನಂತಂದರೆ, ನಿಮ್ಮ ಮಕ್ಕಳನ್ನ ನೀವು ಎಷ್ಟು ಕಟ್ಟಿ ಹಾಕಿ ಅವ್ರಿಗೆ ಏನಾದರೂ ಆಗ್ಬಿಡುತ್ತೆ ಅಂತ ನೀವೇನಾದರೂ ಸುರಕ್ಷಿತವಾದ ಅಟ್ಮಾಸ್ಫಿಯರ್ ಬೆಳೆಸ್ಬಿಟ್ರೆ ಅವರ ರೋಗ ಪ್ರತಿರೋಧಕ ಶಕ್ತಿ ಬೆಳೆಯೋದೇ ಇಲ್ಲ. ಮುಂದೇನಾದರೂ ಆ ಥರದ್ದು ಯಾವುದೋ ಒಂದು ಸೋಂಕು ಬಂದ ತಕ್ಷಣ ಅವ್ರು ಅದಕ್ಕೆ ಸಕ್ಕಂಬ ಹಾಕ್ಬಿಡ್ತಾರೆ. ಅಂದರೆ ಅವ್ರಿಗೆ ಎಫೆಕ್ಟ್ ಮಾಡುತ್ತೆ ಅದು.
ಮುಂಚೆಯಿಂದನೇ ಅವರು ಈ ಥರ ಯಾವುದೋ ಮುಂಚೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಈಗ ನೀವು ಎಕ್ಸ್ಪೋಸ್ ಆದಾಗ ತೊಂದರೆ ಆಗೇ ಆಗುತ್ತೆ. ತೊಂದರೆ ಆದಾಗ ಯಾವ ಥರ ವ್ಯಾಕ್ಸಿನ್ ಥರ ಅದು ಸಣ್ಣ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ. ದೇಹ ಏನು ಮಾಡುತ್ತೆ, ಇನ್ನೇಟು ಅಡಾಪ್ಟಿವ್ ಇಮ್ಯುನಿಟಿ ಅಂತ ಕರಿತೀವಿ ನಾವು. ಇನ್ನೇಟು ಅಡಾಪ್ಟಿವ್ ಈ ಎರಡು ಇಮ್ಯುನಿಟಿಗಳನ್ನು ಚೆನ್ನಾಗಿ ಡೆವಲಪ್ ಆಗ್ತಾ ಬಂದ್ಬಿಡುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಕೋವಿಡ್ ಎಷ್ಟೋ ಜನಕ್ಕೆ ಸೋಂಕು ಆಗಿತ್ತು, ಅವ್ರಿಗೆ ಗೊತ್ತಿಲ್ಲ. ಕೆಲವ್ರಿಗಂತೂ ಕೋವಿಡ್ ಪಾಸಿಟಿವ್ ಆದ್ರೂ ಏನೂ ಆಗೇ ಇರಲಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಎಲ್ಲರಿಗೂ ಸೋಂಕು ಜಾಸ್ತಿ ಮಾಡಿಬಿಟ್ಟಿದ್ರು ಅವರು. ಕೆಲವರಿಗೆ ಯಾರು ತಡಿಲಿಲ್ಲ ಅನ್ನೋದು ಸುಮ್ಮನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ತುಂಬ ಒಂಥರ ಅಂದರೆ ಕೆಲವು ಕಾಯಿಲೆಗಳು ಇದ್ದವ್ರಿಗೆ ತೊಂದರೆ ಆಗ್ಬಿಟ್ಟಿದೆ, ಅದೆಲ್ಲ ಬಿಟ್ಬಿಡೋಣ. ಅದು ಬಿಟ್ಟು ಸ್ಲಮ್ಮಲ್ಲಿ ನೀವು ಕೇಳಿ ನೋಡಿ, ಅಂಥ ಕೋವಿಡ್ ಡೆತ್ಗಳು ಆಗಲಿಲ್ಲ. ಆದದೆಲ್ಲ ಸ್ವಲ್ಪ ಎಲೈಟ್ ಫ್ಯಾಮಿಲಿ, ವಯಸ್ಸಾದವರು ಎಲೈಟ್ ಫ್ಯಾಮಿಲಿ ಅಂತೀವಲ್ಲ, ಅಂಥ ಕಡೆನೇ ಜಾಸ್ತಿ ಆಗಿದ್ದು. ಈ ಸ್ಲಮ್ಮಲ್ಲಿ ಅಂತ ಇದ್ದಿದ್ರೆ ಎಂಟೈರ್ ಸ್ಲಮ್ಮು ವಾಶ್ ಔಟ್ ಆಗಬೇಕಾಗಿತ್ತು ಅಲ್ವಾ. ಅದಾಗಿಲ್ಲ ನಮಗೆ. ಏನಕ್ಕೆ ಅಂತಂದರೆ ಅದನ್ನು ಅದೊಂದು ವೈರಸ್ ಇದೆ ತಾನೇ, ಅದು ವೈರಾಣುವಿನ ಸೋಂಕು. ಆದರೆ ಏನಂದರೆ ಎಫೆಕ್ಟ್ ಜಾಸ್ತಿ ಆಗ್ತಿತ್ತು ಅದು ನಮ್ಮ ಶ್ವಾಸಕೋಶದ ಮೇಲೆ, ಉಸಿರಾಟ ಆಗದೆ ಇದ್ದಂಗೆ ಎಲ್ಲ ನಮ್ಮ ಆಕ್ಸಿಜನ್ ಲೆವೆಲ್ಲು ಕಮ್ಮಿ ಆಗೋದು ಅದೆಲ್ಲ ಆಗ್ತಾಯಿತ್ತು. ಸೊ ಅದು ಆಲ್ರೆಡಿ ಅವ್ರಿಗೆ ಒಂದು ಇಮ್ಯುನಿಟಿ ಬೇರೆ ಒಂದು ವೈರಸ್ಗಳಿಗೆ, ಬ್ಯಾಕ್ಟೀರಿಯಾಗಳಿಗೆ ಇದ್ದಿದ್ದರಿಂದ ಅದನ್ನು ವಿತ್ ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಶಕ್ತಿಯನ್ನು ಅವ್ರು ಪಡೆದಿದ್ರು. ಈ ಅಲರ್ಜಿಗಳು ಅಷ್ಟೇ. ತುಂಬ ನೀವು AC ರೂಮು ಒಂದು ಚೂರು ಧೂಳಿಲ್ಲ ಆ ಥರ ನೀವು ಬೆಳೆದ್ರೆ ಖಂಡಿತವಾಗೂ ಡಸ್ಟ್ ಅಲರ್ಜಿ ಆಗಿಬಿಡುತ್ತದು, ತಡ್ಕೊಳಕ್ಕಾಗೋದಿಲ್ಲ. ಅದೇ ನಾನು ನೋಡಿದ್ದೀನಿ, ಈ ಧೂಳಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ನನಗಾಗೋದಿಲ್ಲ. ಅದು ನೋಡ್ತಾ ಇದ್ದರೆ ನನಗೆ ಹೆಂಗಪ್ಪ ಇವರು ಉಸಿರಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಧೂಳಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಮೆಣಸಿನಕಾಯಿ ಆ ಸಾಂಬಾರು ಮಾಡೋದು, ಕುಟ್ಟೋದು, ಇದು ಘಾಟು ಡಸ್ಟ್ ಅಲರ್ಜಿ ನನಗೆ. ಅದೆಲ್ಲ ನೋಡ್ತೀರಿ ಹೆಂಗೆ ಸಾಧ್ಯ ಅಂತ. ಬಟ್ ಏನೂ ಆಗಲ್ಲ ಅವರಿಗೆ. ಈಗ ರಸ್ತೆಯಲ್ಲಿ ಕೆಲಸ ಸಿಮೆಂಟ್ ವರ್ಕ್ ಮಾಡ್ತಾ ಇರ್ತಾರೆ ನೋಡಿ, ಮನೆ ಕಟ್ಟಬೇಕಾದ್ರೆ ಎಲ್ಲ ಎಷ್ಟು ಧೂಳಿರುತ್ತೆ. ಆದರೂ ಏನಿಲ್ಲ, ದೇ ಆರ್ ಇದು ಏಕೆಂತಂದರೆ ನಾನು ಹೇಳಿದ್ನಲ್ಲ, TH2 ರೋಗ ಪ್ರತಿರೋಧಕ ಶಕ್ತಿ ಜಾಗೃತ ಆಗಿರೋದ್ರಿಂದ ಅವರಿಗೆ ಅಲರ್ಜಿ ಆ ಥರದ್ದು ಏನೋ ಒಂದು ರಿಯಾಕ್ಷನ್ಗಳು ಆಗೋದಿಲ್ಲ. ಎಸ್, ನಾನು ಮೊನ್ನೆ ನನ್ನ ಕಾರ್ ಕ್ಲೀನ್ ಮಾಡ್ಸಕ್ಕೆ ಹೋಗಿದ್ದೆ. ತುಂಬ ದಿನ ಆಗಿತ್ತು. ಅಂದರೆ ಫುಲ್ ಬಾಡಿ ವಾಶ್ ಅಂತಾರಲ್ಲ ಆ ಥರ. ಅಲ್ಲಿ ನನಗೆ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ನನಗೆ ಭಯ ಆಗ್ತಿತ್ತು. ಅದರ ಹನಿಗಳು ಸಿಡಿಬೋದು, ಆ ಹನಿಗಳಲ್ಲಿ ಏನಾದರೂ ಇದು ಇರ್ಬೋದು, ಮಣ್ಣಿಂದು ಏನೇನೋ ಅಂತೇಳಿ. ಬಟ್ ಅದು ತೊಳೆಯೋತಿರೋದಲ್ಲ, ಅವ್ನಿಗೆ ಏನೂ ಆಗಿಲ್ಲ. ಅವ್ನಿಗೆ ಮಾಸ್ಕು ಹಾಕ್ಕೊಂಡಿಲ್ಲ, ಏನೂ ಇಲ್ಲ, ತಲೆ ಮೇಲೆ ಏನು ಹಾಕ್ಕೊಂಡಿಲ್ಲ. ಅವ್ನು ಒಂದಾದ್ಮೇಲೆ ಗಾಡಿ ತೊಳಿತಾನೆ ಇದ್ದ. ವರ್ಷಾನುಗಟ್ಟಲೆ ತೊಳ್ಕೊಂಡೇ ಬಂದಿದ್ದಾನೆ ಅನ್ಸುತ್ತೆ. ಸೊ ಹಾಗೆ ನೀವು ಹೇಳಿದ್ದು ಸಫೆಸ್ಟಿಕೇಶನ್ನು ಜಾಸ್ತಿ ಆದಂಗೆ ನಮ್ಮದು ದೇಹ ಕಾಂಪ್ಲಿಕೇಶನ್ನು ಜಾಸ್ತಿ ಆಗ್ತಾ ಬಂದ್ಬಿಡುತ್ತೆ. ನೋಡಿ, ನನಗೆ ಒಂದು ಪ್ರಸಂಗ ನನಗೆ ಬರುತ್ತೆ. ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಯಾರು ಎತ್ಕೊಂಡ್ರು ನಮ್ಮ ತಂದೆ ತಾಯಿಗಳಿಗೆ ಅಬ್ಜೆಕ್ಷನ್ ಇರಲಿಲ್ಲ. ಹೌದು, ಎಲ್ಲರೂ ಎತ್ಕೋತಿದ್ರು. ಓಕೆ. ಆಮೇಲೆ ಹಳ್ಳಿಗಳಲ್ಲಿ ಮಾತಿದೆ ಅಂದರೆ ಮಕ್ಕಳು ಬೀದಿಯಲ್ಲೇ ಬೆಳಿತವೆ ಅಂಥೇಳಿ. ಆಮೇಲೆ ಮಕ್ಕಳು ತಂದೆ ತಾಯಿಗಳು ಬೆಳೆಸಲ್ಲ, ಇಡೀ ಊರೇ ಬೆಳೆಸುತ್ತೆ. ಈಗ ಹಾಗಿದೆಯಲ್ಲ ಗೊತ್ತಿಲ್ಲ ನನಗೆ. ಅಂದರೆ ಎಲ್ಲರೂ ಮಾಮ, ಚಿಕ್ಕಪ್ಪ, ಅಣ್ಣ, ಎಲ್ಲ ಅಣ್ಣನ ಫ್ರೆಂಡ್ಸು ಎಲ್ಲರೂ ಮಗುನ ಆ ಥರ ಆದಾಗ ಏನಾಗುತ್ತೆ ಅಂದರೆ ತುಂಬ ವೈವಿಧ್ಯಮಯವಾದ ಈ ಮೈಕ್ರೋಬ್ಗಳು ನಮ್ಮ ದೇಹದ ಒಳಗಡೆನೂ, ನಮ್ಮ ಕರುಳಿನಲ್ಲಿ 100 ಮಿಲಿಯನ್ ಇದೆ. ದೇಹದ ಒಳಗಡೆ ಬರೀ ಎಲ್ಲ ಮೈಕ್ರೋಬ್ಗಳೇ ನಮ್ಮ ಜೊತೆ ನೋಡಿ. ನಮ್ಗೆ ಏನಕ್ಕೇನು ಕಾಣ್ತಾ ಇಲ್ಲ ಅಂದರೆ ಇಲ್ಲಿ ಎಷ್ಟು ಮೈಕ್ರೋಬ್ಸ್ ಇದೆ ನನಗೆ ಕಾಣ್ತಿಲ್ಲ. ಏಕೆಂದರೆ ನನ್ನ ಕಣ್ಣಿನ ದೃಷ್ಟಿ ಅದನ್ನು ನೋಡುವ ಶಕ್ತಿ ನನಗಿಲ್ಲ. ಮೈಕ್ರೋಸ್ಕೋಪಲ್ಲಿ ನಾನು ನೋಡಿಬಿಟ್ರೆ ಈ ನಿಮ್ಮ ಟೇಬಲ್ ಮೇಲೆ ಅದೆಷ್ಟು ಮೈಕ್ರೋಬ್ಸ್ಗಳಿದೆ ಗೊತ್ತಿಲ್ಲ. ನಾವು ತಿಂತೀವಲ್ಲ ಆಹಾರ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಮೈಕ್ರೋಸ್ಕೋಪಲ್ಲಿ ನಾವು ಏನೋ ಬ್ರೆಡ್ ಆಗಲಿ, ಬಾಳೆಹಣ್ಣಾಗಲಿ, ಇನ್ನೊಂದು ಶಕ್ತಿ ಇರದೇ ಇರೋದು ಒಳ್ಳೆಯದು. ನಿಜವಾಗ್ಲೂ ನಮ್ಗೆ ಇರಬಾರ್ದು. ಇದ್ದುಬಿಟ್ರೆ ನಾವು ಉಪವಾಸ ಇದ್ಬಿಡ್ತೀವಿ ಎಲ್ಲವರು. ಏಕೆಂತಂದ್ರೆ ಅಂಥ ಸಣ್ಣದು ಜಾಸ್ತಿ ನೋಡಿ, ನಮಗೆ ಒಂದು ಡೆಸಿಬಲ್ವರೆಗೂ ನಾವು ಕೇಳ್ತೀವಿ, ಅದರಿಂದ ಆಚೆಗೆ ನಮಗೆ ಕೇಳೋಕ್ಕಾಗಲ್ಲ. ನೇಚರ್ ಹಂಗೆ ಮಾಡ್ಬಿಟ್ಟಿದೆ ನಮಗೆ. ಅದು ಸಾಕು, ನಿನಗೆ ಇಷ್ಟೇ, ಮನುಷ್ಯನಿಗೆ ನೀನು ಇಷ್ಟೇ ನೋಡಬೇಕು, ಇಷ್ಟೇ ಕೇಳಬೇಕು ಅಂತ ಮಾಡಿದ್ರಿ. ಅದು ಒಳ್ಳೇದೇ. ಅದು ನಾನು ಒಂದು ಅಪಾರ್ಟ್ಮೆಂಟಲ್ಲಿ ಇದ್ವಿ, ನಾನು ಅದನ್ನು ಹೇಳ್ತಾ ಇದ್ದೆ ನಿಮಗೆ. ಅಲ್ಲಿ ತುಂಬ ಸೊಫಿಸ್ಟಿಕೇಟೆಡ್ ಅದು ತುಂಬ ಒಳ್ಳೆಯ ಅಪಾರ್ಟ್ಮೆಂಟು. ಅಲ್ಲಿ ಒಂದು ಮಗು ಬಂದಾಗ ಇನ್ನೊಬ್ಬರು ಆ ಮಗು ಅಂದರೆ ಆ ಮಗು ಒಬ್ರದ್ದು ಇನ್ನೊಬ್ರು ಬಂದರು. ಆ ಮಗು ತುಂಬ ಚೆನ್ನಾಗಿತ್ತು. ಇವರು ಆ ಮಗುನೂ ಪರಿಚಯ ಇಲ್ಲ, ಮಗು ತಾಯಿನೂ ಪರಿಚಯ ಇಲ್ಲ. ಇವ್ರೇನು ಮಾಡಿದ್ರು, ಅದನ್ನು ಹೋಗಿ ಅದಕ್ಕೆ ಒಂದು ಮುತ್ತು ಕೊಟ್ಟರು. ಆ ಮಗುವಿನ ತಾಯಿ ಇವ್ರಿಗೆ ಬೈದರು, ವೈ ಯು ಟಚ್ಡ್ ಮೈ ಸನ್. ಪಾಪ ಇವ್ರಿಗೆ ಬೇಜಾರಾಯಿತು. ಅಂದರೆ ಇವ್ರು ಮುದ್ದು ಕೊಟ್ಟರು ಅಥವಾ ಹೋಗಿ ಅದಕ್ಕೇನೋ ಮುದ್ದು ಮಾಡಿದ್ರು. ಈಗ ನೋಡಿ, ಮಕ್ಕಳನ್ನ ಟಚ್ ಮಾಡೋಕ್ಕಾಗಲ್ಲ ಈಗ ನಾವು, ಬಿಕಾಸ್ ಅಲೋ ಮಾಡಲ್ಲ. ಅಂದರೆ ಈಗ ಯಾರ ಮಕ್ಕಳನ್ನ ಯಾರೋ ಮುಂಚೆ ಥರ ಇಲ್ಲ.
ನೋಡಿ ಇದು ನನ್ನ ಪ್ರಕಾರ ಈ ಮುಂದಿನ ಎಲ್ಲ ಸಮಸ್ಯೆಗಳಿಗೆ ನಾಂದಿ ಅಂತ ಅನ್ಸುತ್ತೆ. ಖಂಡಿತ. ಈಗ ನೀವು ಹೇಳಿದ್ರೆ ಹೊರತು ನನಗಿದು ಗೊತ್ತಿರಲಿಲ್ಲ. ನಾನು ಯಾವ್ದಾದ್ರು ಮಗು ತುಂಬ ಚೆನ್ನಾಗಿದ್ರೆ ಫಸ್ಟ್ ಹೋಗಿ ಅದನ್ನ ಕೆನ್ನೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲ, ನಾವು ಅಷ್ಟೇ ಸ್ವಲ್ಪ ದೂರಿಂದ ಈ ತಲೆ ಸೋರ್ಬೋದು ಅಷ್ಟೇ ಬಿಟ್ರೆ, ನೀವೇನಾದ್ರೂ ಮುತ್ತು ಕೊಡಕ್ಕೋ ಅಥವಾ ತುಂಬಾ ಹತ್ರ ಹೋಗ್ಬಿಟ್ರೆ ತಂದೆ ತಾಯಿಗಳ ಮನಸ್ಸಲ್ಲಿ ಹಿಂಗ್ ಶುರು ಆಗುತ್ತೆ, ಯಾಕಪ್ಪ ಇವ್ರು ಅವ್ರ ಕೈ ಬಂದ್ರೆ ಕ್ಲೀನ್ ಆಗಿಲ್ಲ, ಅವ್ರ ಕೈ ನನ್ನ ಮಗು ಕೆನ್ನೆ ಮುಟ್ಬಿಟ್ರು. ಅಯ್ಯೋ, ಇದೆಲ್ಲ ಹೈಜೀನ್ ಹೈಪೋಥಿಸಿಸ್ಗೆ ನಿಜವಾಗ್ಲೂ ತುಂಬಾ ಕಷ್ಟ ಆ ಮಕ್ಳುಗಳು. ಎಸ್. ಸೊ ಹಾಗೆ ನೋಡಿ ಈ ಥರದ್ದಾಗಿದೆ. ಇದೆಲ್ಲವೂ ಕೂಡ ನಮ್ಮ ಕಲ್ಚರ್ ಅಲ್ಲ ಆ್ಯಕ್ಚುಲಿ. ಹೌದಾ? ಇದೆಲ್ಲವೂ ನಾವು ಕಲ್ತಿರೋವಂಥದ್ದು. ಹೌದು. ಹಳ್ಳಿಗಳಲ್ಲಿಲ್ಲ, ಎಲ್ಲೂ ಇಲ್ಲ. ನಾನು ಹೇಳ್ದಂಗೆ ಇಡೀ ಹಳ್ಳಿನೇ ಬೆಳೆಸ್ತಾ ಇತ್ತು ಮಕ್ಕಳನ್ನ, ಬಟ್ ಈಗ ಆ ಥರ ಇಲ್ಲ. ಬಟ್ ಅದರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಮೇಡಮ್ ತುಂಬಾ ಸಮಸ್ಯೆ ಆಗುತ್ತೆ. ಮಗುನ ನೀವು ಹೇಳಿದ ಹಾಗೆ ಅಟ್ಲೀಸ್ಟ್ ಹಳ್ಳಿ ಅಲ್ಲದೆ ಹೋದ್ರು ಇಡೀ ಕುಟುಂಬ ಸದಸ್ಯರಾರು ಬೆಳೆಸಿ, ಯಾರು ಬರ್ತಾರೆ ನೆಂಟರುಗಳು ಮಗುನ ಎತ್ಕೊಂಡ್ರೆ ಕೊಡಿ, ಏನು ತೊಂದರೆ ಆಗಲ್ಲ. ಅದರಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕಾಗಿರೋದು TB ಇದ್ದಂಥವ್ರು, ಈ ತರ ಕೆಲವು ಸೋಂಕು ರೋಗ ಇದ್ದಂಥವ್ರು ಅವರೇ ಪಾಪ ಬರಲ್ಲ, ಯಾರು ಮುಟ್ಟೋದಿಲ್ಲ ಯಾರನ್ನು. ಅದರ ಹೊರತಾಗಿ ನೀವು ಯಾರ ಹತ್ರ ಮಗುನ ಕೊಟ್ಟರು ಏನೂ ಆಗಲ್ಲ. ಇನ್ನು ನಿಮ್ಮ ಮಗುವಿಗೆ ಅದರಿಂದ ಅಡ್ವಾಂಟೇಜ್ ಜಾಸ್ತಿ. ನೋಡಿ ನೀವು ಹೇಳ್ದ ನಮ್ಮ ಹಳ್ಳಿನಲ್ಲಿ ಇನ್ನೂ ನೆನಪು ಬಂದಂಗೆ ನಾವು ಹೆಂಗೆ ಬೆಳಿತಿದ್ವು ಅಂತ ಹೇಳಿದ್ವು, ಅದರೊಂದಿಗೆ ನಮ್ಮ ತಂದೆ ತಾಯಿಗಳು, ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲರೂ ಕೂಡ ಯಾರಾದರೂ TB ಅವ್ರು ಬಂದರೆ ಸಾಕು ನಮ್ಮನ್ನೇ ಹಿಡ್ಕೊಂಡ್ಬಿಡೋರು. ಅಥವಾ ನಾವು ಯಾರ್ದೋ ಹೊತ್ತು ಅಲ್ಲಿ ಹೋಗ್ಬೇಡ TB ಇದೆ ಅಂತ ಹೇಳ್ತೀರ, ಅದು ನೆನಪಿದೆ ನನಗೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಆ ಟೈಮಲ್ಲಿ TB ಜಾಸ್ತಿ ಇತ್ತು, ಈಗ ತುಂಬಾ ಕಡಿಮೆ ಆಗಿದೆ. ಸೋಂಕು ಸ್ವಲ್ಪ ಹರಡುತ್ತೆ ಅನ್ನೋ ಒಂದು ಕಾರಣದಿಂದ ಅದು ಆ ನಾಲೆಜ್ ಕೂಡ ಇತ್ತು, ಬಿಡ್ತಿದ್ರು. ಬಟ್ TB ಅವ್ರ ಹತ್ರ ಹೋದ್ರೆ ಕಷ್ಟ ಅನ್ನೋದು ಕೂಡ ಗೊತ್ತಿತ್ತು ನೋಡಿ. ಸೊ ಹಾಗೆ ಅಷ್ಟು ಹೇಳ್ತಾ ಇಷ್ಟೇ, ನೀವು ದಯವಿಟ್ಟು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಮೇಡಮ್ ತುಂಬ ಥ್ಯಾಂಕ್ಸ್ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.